Next, problem number 4. XYZ Limited, with its head office in Bangalore, has a branch at Mysore. Goods are supplied to the branch at cost. The expenses of the branch are paid from Bangalore, and the branch keeps a sales ledger and the debtors ledgers only. From the following information supplied by the branch, prepare branch account and branch debtors account in the books of head office ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಯಾವ್ದು ಇಲ್ಲಿ XYZ ಅನ್ನೋ ಒಂದು ಲಿಮಿಟೆಡ್ ಕಂಪನಿ ಇದೆ ಅಂತ. ಈ ಒಂದು XYZ ಲಿಮಿಟೆಡ್ ಕಂಪನಿ ಹೆಡ್ ಆಫೀಸ್ ಬಂದು ಬ್ಯಾಂಗ್ಳೂರಲ್ಲಿ ಇದೆ ಅಂತ. ಈ ಒಂದು ಬ್ಯಾಂಗ್ಳೂರಲ್ಲಿ ಏನು XYZ ಲಿಮಿಟೆಡ್ ಕಂಪನಿ ಹೆಡ್ ಆಫೀಸ್ ಇದೆ, ಅವರು ಮೈಸೂರಲ್ಲಿ ಒಂದು ಬ್ರಾಂಚ್ ನ ಓಪನ್ ಮಾಡಿದಾರಂತ. ದೆನ್ ಆ ಒಂದು ಮೈಸೂರು ಬ್ರಾಂಚ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಡೀಟೇಲ್ಸ್ ನ ಕೊಡ್ತಾ ಇದ್ದಾನೆ. ಅದನ್ನ ಆ ಒಂದು ಹೇಳಿರ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ನ ಬೇಸ್ ಆಗಿ ಇಟ್ಕೊಂಡು ಆ ಒಂದು ಬ್ಯಾಂಗ್ಳೂರ್ ಬ್ರಾಂಚ್, ದಟ್ ಈಸ್ ಇನ್ ದ ಬುಕ್ಸ್ ಆಫ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಮೈಸೂರ್ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ದೆನ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ನೀವೆಲ್ಲರೂ ಕೂಡ ಮಾಡಿದ್ರಿ. ನಾವು ಅದೇ ರೀತಿನೇ ನಾವು ಮಾಡ್ತಾ ಹೋಗ್ಬೇಕಾಗಿರತ್ತ. ಮತ್ತೊಮ್ಮೆ ನಾನು ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳೋದಾದ್ರೆ, ಇಲ್ಲಿ ಬ್ರಾಂಚ್ ಅಕೌಂಟ್ ಜೊತೆಲಿ ಡೆಟಾರ್ಸ್ ಅಕೌಂಟ್ ನ ಕೇಳಿದಾಗ, ದಟ್ ಈಸ್ ದ ಫಸ್ಟ್ ನಾವು ಟೋಟಲ್ ಡೆಟಾರ್ಸ್ ಅಕೌಂಟ್ ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಬ್ರಾಂಚ್ ಅಕೌಂಟ್ ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಮತ್ತೆ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ನ ನಾವು ಮಾಡ್ಕೋಬೇಕಾಗಿರತ್ತೆ. ಸೊ ದೆನ್ ಬನ್ನಿ, ಲೇಟ್ ಮಾಡೋದು ಬೇಡ, ಬೇಗ ಸೊಲ್ಯೂಷನ್ ನಾವು ಮಾಡ್ತಾ ಹೋಗೋಣ. ದೆನ್ ಈಗ ಫಸ್ಟ್ ಯಾವ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಾಗಿರತ್ತ? ಟೋಟಲ್ ಡೆಟಾರ್ಸ್ ಅಕೌಂಟ್ ನ ಮಾಡ್ಕೋಬೇಕಾಗಿರತ್ತ. ದೆನ್ ಟೋಟಲ್ ಡೆಟಾರ್ಸ್ ಅಕೌಂಟ್ ಸೊಲ್ಯೂಷನ್, ಟೋಟಲ್ ಡೆಟಾರ್ಸ್ ಅಕೌಂಟ್ total debtors account, debit side particulars amount column and credit side ಕೂಡ particulars amount column ನ ತಗೊಳ್ಳಿ. ನೀಟಾಗಿ ಬರ್ಕೊಳ್ಳಿ, ನಾನು ಬೇಗ ಬರೀತಾ ಇದ್ದೀನಿ. ದೆನ್ ಇಲ್ಲಿ ಡೆಟಾರ್ಸ್ ಅನ್ನೋದು ಅಸೆಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಅಸೆಟ್ಸ್ ಅಕೌಂಟ್ ನ ನಾವು ಪ್ರಿಪೇರ್ ಮಾಡ್ಬೇಕಾಗಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಯಾವ ಕಡೆ ತಗೋಬೇಕಪ್ಪ ಅಂತ ಹೇಳೋದಾದ್ರೆ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ದೆನ್ ಫಸ್ಟ್ ಬರ್ಕೊಳ್ಳಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ದೆನ್ ಓಪನಿಂಗ್ ಡೇಟ್ ಅಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಡೆಟಾರ್ಸ್ ಏನಿರತ್ತ, ಆ ಒಂದು ಡೆಟಾರ್ಸ್ ಅಮೌಂಟ್ ನಾವಿಲ್ಲಿ ತಗೊಳ್ತೀವಿ. ಅಫ್ಕೋರ್ಸ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ವ್ಯಾಲ್ಯೂ ಆಫ್ ಡೆಟಾರ್ಸ್ ಕೊಟ್ಟಿಲ್ಲ. ಲಾಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಕೊಟ್ಟಿದೆ. ದಟ್ ಈಸ್ ಡೆಟಾರ್ಸ್ ಅಟ್ ಬ್ರಾಂಚ್ ಆನ್ 31st March 2015 ಅಂತ ಹೇಳ್ತಾ ಇದ್ದಾನೆ. ಹಾಗೆ 31st March 2015 ಅನ್ನೋದು ಕ್ಲೋಸಿಂಗ್ ಡೇಟ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ದೆನ್ ಅದನ್ನ ಬಿಡಿ, ಅಮೌಂಟ್ ಕಾಲಮ್ ಅಲ್ಲಿ ಅದೇ ಬಿಡಿ. ಏಕೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ, ಬಿಕಾಸ್ ನಿಮ್ಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ದೆನ್ ಅದಾದ್ಮೇಲೆ ಡೆಟಾರ್ಸ್ ರಿಲೇಟೆಡ್ ಏನೇ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಿದ್ರು ಕೂಡ, ಏನೇ ಒಂದು ಪಾಯಿಂಟ್ಸ್ ನ ಕೊಟ್ಟಿದ್ರು ಕೂಡ ಅದನ್ನ ನಾವು ಇದ್ರಲ್ಲೇ ನಾವು ತಗೊಳ್ಬೇಕಾಗಿರತ್ತೆ. ದೆನ್ ನಾವಿಲ್ಲಿ ಫಸ್ಟ್ ಪಾಯಿಂಟ್ ಸ್ಟಾಕ್, ಅದು ಬ್ರಾಂಚ್ ಅಕೌಂಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಗೂಡ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಗೂಡ್ಸ್ ಇಂಟು ಬ್ರಾಂಚ್, ಅದು ಕೂಡ ಇಲ್ಲಿ ಬರಲ್ಲ. ಟೋಟಲ್ ಸೇಲ್ಸ್ ಕೊಟ್ಟಿದ್ದಾನೆ. ನಮ್ಗೆ ಇಲ್ಲಿ ಬೇಕಾಗಿರೋದು ಡೆಟಾರ್ಸ್ ಅಂದ್ರೆ ಯಾರಪ್ಪ ಅಂತ ಹೇಳೋದಾದ್ರೆ, ನಾವ್ ಯಾರಿಗೆ ಕ್ರೆಡಿಟ್ ಸೇಲ್ ಮಾಡ್ತೀವೋ, ನಾವು ಯಾರಿಗೆ ಕ್ರೆಡಿಟ್ ಸೇಲ್ಸ್ ನ ಮಾಡಿರ್ತೀವೋ ಅವ್ರನ್ನ ನಾವು ಡೆಟಾರ್ಸ್ ಅಂತ ಹೇಳ್ತೀವಿ. ದೆನ್ ಇಲ್ಲಿ ಟೋಟಲ್ ಸೇಲ್ಸ್ ನಮ್ಗೆ ಬೇಕಾಗಿಲ್ಲ, ಬಿಕಾಸ್ ಟೋಟಲ್ ಸೇಲ್ಸ್ ಅಲ್ಲಿ ಏನಾಗಿರುತ್ತೆ, ಕ್ಯಾಶ್ ಸೇಲ್ಸ್ ಇರುತ್ತೆ, ಕ್ರೆಡಿಟ್ ಸೇಲ್ಸ್ ಇರುತ್ತೆ. ದೆನ್ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾನ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾನ ಇಲ್ಲ, ನಾವ್ ಅರ್ಥ ಮಾಡ್ಕೋಬೇಕಾಗಿರತ್ತ. ಸೊ ಟೋಟಲ್ ಸೇಲ್ಸ್ ಹೇಗ್ ಬರುತ್ತಾ, ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಹಾಗಾದ್ರೆ ಎರಡು ಸೇರಿದಾಗ ನಾವು ಟೋಟಲ್ ಸೇಲ್ಸ್ ಅಂತ ಹೇಳ್ತೀವಿ. ಬಟ್ ನಮ್ಗೆ ಇಲ್ಲಿ ಡೆಟಾರ್ಸ್ ಯಾವ ಸೇಲ್ ಮಾಡಿರ್ತೀವಿ, ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀವಿ. ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ ಮಾಡಿರ್ತಕ್ಕಂತ ಒಂದು ಅಮೌಂಟ್ ಅವನು ಸ್ಪೆಸಿಫಿಕ್ ಆಗಿ ಅವನು ಹೇಳಿಲ್ಲ, ಬಟ್ ಅದನ್ನ ನಾವು ಈಸಿಯಾಗಿ ನಾವು ತಗೊಳ್ಬಹುದಾಗಿರತ್ತ. ದಟ್ ಈಸ್ ನಿಮ್ಗೆ ಗೊತ್ತಿದೆ. ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಸೇಲ್ ಯಾರಿಗ್ ಮಾಡ್ತಾನೆ, ಬ್ರಾಂಚ್ ಅವನು ಡೆಟಾರ್ಸ್ ಗೆ ಸೇಲ್ಸ್ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಡೆಟಾರ್ಸ್ ಗೆ ನಾವು ಸೇಲ್ ಮಾಡಿದಾಗ ಅವನು ರಿಸೀವರ್ ಆಗ್ತಾನೆ. ದಟ್ ಈಸ್ ಯಾವ ಕಡೆ ತಗೋಬೇಕಾಗಿರುತ್ತೆ, ಅದನ್ನ ಡೆಟಾರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಟು ಕ್ರೆಡಿಟ್ ಸೇಲ್ಸ್ ಅಂತ ಬರ್ಕೊಳ್ಳಿ, ಟು ಕ್ರೆಡಿಟ್ ಸೇಲ್ಸ್ ಅಂತ ಬರ್ಕೊಳ್ಳಿ, ಹೇಳ್ತೀನಿ ಬರ್ಕೊಳ್ಳಿ, ಟು ಕ್ರೆಡಿಟ್ ಸೇಲ್ಸ್. ಹಾಗಾದ್ರೆ ಸ್ಪೆಸಿಫಿಕ್ ಆಗಿ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದ್ವಿ ನಾವು, ಅದರಲ್ಲಿ ಕ್ರೆಡಿಟ್ ಸೇಲ್ಸ್ ಇಷ್ಟ ಅಮೌಂಟ್ ಅಂತ ಅವನೇ ಹೇಳಿದ, ಅದನ್ನ ನಾವು ಏನ್ ಹೇಳಿದ ಅದನ್ನ ನಾವು ತಗೊಂಡ್ವಿ. ಬಟ್ ಇಲ್ಲಿ
ಕ್ರೆಡಿಟ್ ಸೇಲ್ಸ್ ಅಂತ ಅವ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಅದ್ರ ಬದಲಾಗಿ ನಮ್ಗೆ ಇಲ್ಲಿ ಟೋಟಲ್ ಸೇಲ್ಸ್ ಇದೆ ಕರೆಕ್ಟಾ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಟೋಟಲ್ ಸೇಲ್ಸ್ ಎಷ್ಟಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ಇಟ್ ಈಸ್ 78,300 ಕೊಟ್ಟಿದ್ದಾನೆ ನೋಡಿ. ಟೋಟಲ್ ಸೇಲ್ಸ್ ಬಂದು 78,300 ರುಪೀಸ್ ಅಂತ. ಇದರಲ್ಲಿ ಕ್ಯಾಶ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಎರಡು ಇನ್ಕ್ಲೂಡ್ ಆಗಿರುತ್ತಾ. ದೆನ್ ಇದ್ರಲ್ಲಿ ಏನ್ ಲೆಸ್ ಮಾಡ್ಕೊಂಡ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಸಿಗುತ್ತಾ, ಕ್ಯಾಶ್ ಸೇಲ್ಸ್ ಏನ್ ಕೊಟ್ಟಿದಾನ ಅದನ್ನ ನಾವು ಲೆಸ್ ಮಾಡ್ಕೊಂಡಾಗ ನಮ್ಗೆ ಏನ್ ಸಿಗುತ್ತಪ್ಪ ಅಂತ ಹೇಳೋದಾದ್ರೆ ನಮಗ್ ಬೇಕಾಗಿರ್ತಕ್ಕಂಥ ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಸಿಗುತ್ತೆ. ಹಾಗಾದ್ರೆ ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಿದಾನೆ, 19,300 ಇದೆ. ದೆನ್ 78,300 ಅಲ್ಲಿ 19,300 ಹೋದ್ರೆ ಎಷ್ಟು ಅಮೌಂಟ್ ಬಂತು ನೋಡಿ. ಕ್ಯಾಲ್ಸಿ ಇರುತ್ತೆ, ಕ್ಯಾಲ್ಸಿ ಆಪರೇಟ್ ಮಾಡಬೇಕು. ಎಷ್ಟು ಬರುತ್ತಾ, ಎಸ್ ವೆರಿ ಗುಡ್, 59,000 ಬರುತ್ತಾ. ಅದನ್ನ ನಾವು ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ. ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ₹59,000. ದೆನ್ ಅದಾದ್ಮೇಲೆ ಮತ್ತೆ ಇಲ್ಲಿ ಹಾಗೆ ನೋಡ್ತಾ ಬನ್ನಿ, ಕ್ಯಾಶ್ ಸೇಲ್ಸ್ ಆದ್ಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಇದೆಯಪ್ಪ. ಹಾಗಾದ್ರೆ ಇಲ್ಲಿ ಡೆಟಾರ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಅದು. ಹಾಗಾದ್ರೆ ಡೆಟಾರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಏನೇ ಕೊಡ್ಲಿ ನಾವೆಲ್ಲಿ ತಗೋಬೇಕು, ಟೋಟಲ್ ಡೇಟಾಸ್ ಅಕೌಂಟ್ ಅಲ್ಲಿ ನಾವು ತಗೊಳ್ಳೇಬೇಕು. ಹಾಗಾದ್ರೆ ಈ ಪಾಯಿಂಟ್ ಏನಪ್ಪಾ ಅಂತ ಹೇಳೋದಾದ್ರೆ ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ. ಹಾಗಾದ್ರೆ ಡೆಟಾರ್ಸ್ ಇಂದ ನಾವು ಕ್ಯಾಶ್ ನ ರಿಸೀವ್ ಮಾಡ್ಕೊಳ್ತಾ ಇದೀವಿ. ಹಾಗಾದ್ರೆ ನಾವು ಡೆಟಾರ್ಸ್ ಇಂದ ಕ್ಯಾಶ್ ನ ರಿಸೀವ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅವನು ಗಿವರ ರಿಸೀವರ, ನಾವು ರಿಸೀವರ್ ಆಗ್ತೀವಿ, ಅವನು ಗಿವರ್ ಆಗ್ತಾನೆ. ದಟ್ ಈಸ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ದೆನ್ ಅವನ ಒಂದು ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ, ಕ್ರೆಡಿಟ್ ಮಾಡ್ತೀವಿ. ಬರ್ಕೊಳ್ಳಿ ಬೈ ಬ್ಯಾಂಕ್ ಅಕೌಂಟ್, ಬೈ ಬ್ಯಾಂಕ್ ಅಕೌಂಟ್. ಎಷ್ಟಪ್ಪ ಕ್ಯಾಶ್ ರಿಸೀವ್ ಮಾಡ್ಕೊಂತಾ ಇದೀವಿ ಅಂತ ಹೇಳೋದಾದ್ರೆ ₹54,400 ಇದೆ. ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ₹54,400 ರುಪೀಸ್. ಎಲ್ಲರೂ ಮ್ಯೂಟ್ ಮಾಡ್ಕೋಬೇಕು, ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಟ್ ಮೇ ಬಿ ಫಸ್ಟ್ ಇಯರ್, ಫೈನಲ್ ಇಯರ್ ಅಂಡ್ ಸೆಕೆಂಡ್ ಇಯರ್, ಎಲ್ಲರಿಗೂ ನಾನು ಹೇಳೋದು ಇಷ್ಟ. ಇಲ್ಲಿ ಫೈನಲ್ ಇಯರ್ ಅಂಡ್ ಸೆಕೆಂಡ್ ಇಯರ್ಗೆ ಆಲ್ರೆಡಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇದೇ ರೀತಿನೇ. ಫಸ್ಟ್ ಇಯರ್ ನಿಮ್ಗೂ ಕೂಡ ಹೇಳ್ತಾ ಇರೋದು ಕೂಡ ಇದೇ ರೀತಿನೇ. ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೋಬೇಕು. ನಾನು ಆನ್ಸರ್ ಹೇಳಿ ಅಂತ ಹೇಳ್ತೀನಪ್ಪ, ಅವಾಗ ಅನ್ಮ್ಯೂಟ್ ಮಾಡ್ಕೋಬೇಕು, ಆನ್ಸರ್ ಹೇಳ್ಬೇಕು, ಮತ್ತೆ ಇಮಿಡಿಯೇಟ್ಲಿ ಏನ್ ಮಾಡ್ಕೋಬೇಕು, ಮ್ಯೂಟ್ ಮಾಡ್ಕೋಬೇಕು. ಅವಾಗ ನಿಮ್ಗೂ ಡಿಸ್ಟರ್ಬೆನ್ಸ್ ಇರಲ್ಲ, ಇಲ್ಲಿ ನನಗೂ ಡಿಸ್ಟರ್ಬೆನ್ಸ್ ಇರಲ್ಲ, ಎಂಟೈರ್ ಕ್ಲಾಸ್ಗೆ ಡಿಸ್ಟರ್ಬೆನ್ಸ್ ಇರಲ್ಲ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಡೇಟಾಸ್ ರಿಲೇಟೆಡ್ ಏನಾದ್ರು ಟ್ರಾನ್ಸಾಕ್ಷನ್ಸ್ ಇದೆಯಾ. ಪೆಟಿ ಕ್ಯಾಶ್ ಅಂತ ಕೊಟ್ಟಿದ್ದಾನೆ, ಅದು ಇಲ್ಲಿ ಬರಲ್ಲ. ಗೂಡ್ಸ್ ರಿಟರ್ನ್ ಅದು ಬರಲ್ಲ. ಕ್ಯಾಶ್ ಸೆಂಡ್ ಟು ಬ್ರಾಂಚ್ ಅಂತ ಅದು ಬರಲ್ಲ. ಲಾಸ್ ಪಾಯಿಂಟ್ ಒಂದೇ ಇರೋದು ಯಾವ್ದಪ್ಪ ಅಂತ ಹೇಳೋದಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್. ನಿಮ್ಗೆ ಗೊತ್ತಿದೆ, ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡೋದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಯಾವ ಕಡೆ ತಗೋಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ದೆನ್ ಹೇಗನ್ನ ಆಗ್ಲಿ ಒಂದು 2 ಲೈನ್ಸ್ ಗ್ಯಾಪ್ ಬಿಟ್ಟು ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಅಂದ್ರೆ ಎಂಡಿಂಗ್ ಡೇಟ್ ಅಲ್ಲಿ ಕೊಡ್ತಾನಲ್ಲ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ, 18,300. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನ ಎರಡು ಕಡೆ ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿರತ್ತ. ನೆಕ್ಸ್ಟ್ ನೋಡಿ, ಎರಡು ಕಡೆ ಬ್ಯಾಲೆನ್ಸ್ ಮಾಡಿದಾಗ ಯಾವ ಕಡೆ ಜಾಸ್ತಿ ಬರುತ್ತಾ, ಕ್ಯಾಲ್ಸಿ ತಗೋಬೇಕು, ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತಾ. ದೆನ್ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬಂತು, 72,700 ಬರುತ್ತಾ. ವೆರಿ ಗುಡ್. ಹಾಗಾದ್ರೆ ಡೆಬಿಟ್ ಬ್ಯಾಲೆನ್ಸ್ ಕೂಡ ನಮ್ಗೆ 72,700 ರುಪೀಸ್ ಬರ್ಬೇಕು ಅಂದ್ರೆ ಇನ್ನ ಎಷ್ಟು ಅಮೌಂಟ್ ಶಾರ್ಟೇಜ್ ಇದೆ ನೋಡಿ, ₹13,700. ವೆರಿ ಗುಡ್, ವೆರಿ ಗುಡ್. 13,700 ರುಪೀಸ್ ಡೆಬಿಟ್ ಅಮೌಂಟ್ ಕಾಲಮ್ ಅಲ್ಲಿ ಶಾರ್ಟೇಜ್ ಬಂದಿದೆ. ಅಂದ್ರೆ ಅದರ ಅರ್ಥ ಇಷ್ಟ, ಡೆಟಾರ್ಸ್ ಅಕೌಂಟ್ ಅನ್ನ ಏನಕ್ಕೆ ಪ್ರಿಪೇರ್ ಮಾಡ್ಕೊಂತೀವಪ್ಪ ಅಂತ ಹೇಳೋದಾದ್ರೆ ಐದರ್ ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡೇಟಾಸ್ ಅಕೌಂಟ್ ಮಾಡ್ಕೊಂತೀವಿ. ಹಾಗಾದ್ರೆ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಂಡಿದ್ದೀರಾ ನೋಡಿ, ಇಲ್ಲಿ ಅಮೌಂಟ್ ಕಾಲಮ್ ಹಾಗೆ ಬಿಟ್ಟಿದ್ರಿ. ಈಗ ಓಪನಿಂಗ್ ವ್ಯಾಲ್ಯೂ ಆಫ್ ಡೇಟಾಸ್ ನಮಗೆ ಸಿಕ್ತು. ಇವಾಗ ಎಷ್ಟು ಬ್ಯಾಲೆನ್ಸ್ ಬಂದಿದೆ ಅದನ್ನ ಅಲ್ಲಿ ಬರ್ಕೊಳ್ಳಿ. 13,700 ರುಪೀಸ್ ಏನ್ ಬಂತು ಅದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್. ಇದನ್ನ ನಾವು ಫೈಂಡ್ ಔಟ್ ಮಾಡಿರೋದ್ರಿಂದ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದು ಟೋಟಲ್ ಡೇಟಾಸ್ ಅಕೌಂಟ್ ಅಪ್ಪ, ಇದು ಈಸಿಯಾಗಿ ಮಾಡ್ಬಿಟ್ವಿ. ಇನ್ನ ಇದು ಬಂತು ಅಂದ್ರೆ ಇನ್ನ ಬ್ರಾಂಚ್ ಅಕೌಂಟ್ ಡೆಡ್ ಈಸಿಯಾಗಿ ಪ್ರಿಪೇರ್ ಮಾಡ್ತೀವಿ. ದೆನ್ ಈಗ ಬ್ರಾಂಚ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತಾ ಹೋಗ್ಬೇಕಾಗಿರತ್ತ. ದೆನ್ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ 1 particulars and 2 amount columns. ಕ್ರೆಡಿಟ್ ಸೈಡ್ ಕೂಡ 1 particulars 2 amount columns ನ ಬರ್ಕೊಳ್ಳಿ. ಸೊ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್, ದಟ್ ಈಸ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಹೆಡ್ ಆಫೀಸ್ ಬ್ಯಾಂಗ್ಳೂರ್,
ಹೆಡ್ ಆಫೀಸ್. ಸೊ ಹಾಗಾದ್ರೆ ಯಾವ ಬ್ರಾಂಚ್ ಇದು? ಮೈಸೂರು ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇರೋದು. ದೆನ್ ಬರ್ಕೊಳ್ಳಿ, ಇಟ್ ಈಸ್ ಮೈಸೂರು ಬ್ರಾಂಚ್ ಅಕೌಂಟ್. ಎಷ್ಟರಲ್ಲಿ? ಮೈಸೂರು branch account for the year ended 31st March 2015. then ನಿಮಗೆ ಗೊತ್ತಿದೆ particulars, rupees, amount rupees, particulars, rupees, amount rupees. ನೀಟಾಗಿ ಬರ್ಕೊಳ್ಳಿ. ನಾನು ಸೋಮಾರಿ, ನಾನು ಬೇಗ ಬೇಗ ಬರದಾಗ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಬುದ್ಧಿವಂತರು. ಸೊ ಹಾಗಾಗಿ ನೀಟಾಗಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗಿದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ಒಂದು ಮ್ಯೂಟ್ ಅಲ್ಲಿ ಇದೀರಾ ನೋಡಿ, ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೋಬೇಕಪ್ಪ. ಫಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ. ಆನ್ಸರ್ ಹೇಳುವಾಗ ಅನ್ಮ್ಯೂಟ್ ಮಾಡ್ಕೋಬೇಕು, ಆನ್ಸರ್ ಹೇಳಿದ ತಕ್ಷಣ ಮ್ಯೂಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾನು ಲೆಕ್ಚರ್ ಮೋಡ್ ಹಾಕ್ಬಿಡ್ತೀನಿ. ಸಿಂಪಲ್ ಅಷ್ಟೇ. ಎಸ್, ಈಗ ನಾವು ಪಾಯಿಂಟ್ ವೈಸ್ ನೋಡ್ತಾ ಬರೋದಾದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಸ್ಟಾಕ್ ಅಟ್ ಬ್ರಾಂಚ್ ಓಪನಿಂಗ್ ಡೇಟ್ ಅಲ್ಲಿ ಇದೆ. ಹಾಗಾದ್ರೆ ಸ್ಟಾಕ್ ಅನ್ನೋದು ಅಸೆಟ್ ಓಪನಿಂಗ್ ಡೇಟ್ ಅಲ್ಲಿ ಕೊಟ್ಟಿದ್ದಾನ, ಯಾವ ಕಡೆ ತಗೋಬೇಕು? ಡೆಬಿಟ್ ಸೈಡ್. ದೆನ್ ಬರ್ಕೊಳ್ಳಿ ಟು ಸ್ಟಾಕ್ ಅಟ್ ಬ್ರಾಂಚ್. ಎಷ್ಟಪ್ಪ ಅಮೌಂಟ್ ಅಂತ ಹೇಳೋದಾದ್ರೆ rupees 16,700 ಇದೆ. ಅದನ್ನ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, ಡೈರೆಕ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ. ದೆನ್ ಪಾಯಿಂಟ್ ನಂಬರ್ 2, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ, ಸೆಂಟ್ ಟು ಬ್ರಾಂಚ್ ಅಂತ ಅಂದ್ರೆ ಎಲ್ಲಿಂದ ಬರ್ತಾ ಇದೆ? ಹೆಡ್ ಆಫೀಸ್ ಇಂದ ಬ್ರಾಂಚ್ ಬರ್ತಾ ಇದೆ. ನಿಮ್ಗೆ ಗೊತ್ತಿದೆ, ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೆ ಏನೇ ಬರ್ಲಿ ಯಾವ ಕಡೆ ತಗೋಬೇಕು? ಡೆಬಿಟ್ ಸೈಡ್ ಅಲ್ಲಿ. ದೆನ್ ಬರ್ಕೊಳ್ಳಿ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಎಷ್ಟಪ್ಪ ಅಮೌಂಟ್ ಅಂತ ಹೇಳೋದಾದ್ರೆ rupees 48,600 ಇದೆ. ಅದನ್ನ ಡೈರೆಕ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, rupees 48,600 rupees. ನೆಕ್ಸ್ಟ್ ಪಾಯಿಂಟ್ ನಂಬರ್ 3 ಬನ್ನಿ, ಟೋಟಲ್ ಸೇಲ್ಸ್. ದಟ್ ಈಸ್ ನಮ್ಗೆ ಇಲ್ಲಿ ಸೇಲ್ಸ್ ಏನಾಗಿರತ್ತ, ಆ ಸೇಲ್ಸ್ ನ ನಾವ್ ಯಾವ ಕಡೆ ತಗೋಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ನಿಮ್ಗೂ ಕೂಡ ಗೊತ್ತಿದೆ, ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ನ ನೀವು ಕೂಡ ಮಾಡಿದ್ರಿಂದ. ಬೈ ಸೇಲ್ ಮಾಡಿದ್ರೆ ಏನ್ ಬರುತ್ತೆ? ಕ್ಯಾಶ್ ಬರುತ್ತೆ. ದೆನ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಳ್ಳಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಂಡು ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ, ಏಕೆ ಅನ್ನೋದನ್ನ ಹೇಳ್ತೀನಿ. ಸೊ ದೆನ್ ಸೇಲ್ಸ್ ಅಲ್ಲಿ 2 ಟೈಪ್ಸ್, ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ನಾವಿಲ್ಲಿ ತಗೋಬೇಕಾಗಿರೋದು ಬೈ ಬ್ಯಾಂಕ್ ಅಕೌಂಟ್ ಅಂತ ರೆಕಾರ್ಡ್ ಮಾಡಿದೀವಿ ಅಂದ್ರೆ ಅದರ ಅರ್ಥ ನಮಗೆ ಈಗ ಕ್ಯಾಶ್ ಅಟ್ ಪ್ರೆಸೆಂಟ್ ಎಷ್ಟು ಬಂದಿದೆ ಅದನ್ನ ನಾವು ರೆಕಾರ್ಡ್ ಮಾಡ್ಬೇಕಾಗಿರತ್ತೆ. ಅದರಲ್ಲಿ ಫಸ್ಟ್ ಬರ್ಕೊಳ್ಳಿ, ದಟ್ ಈಸ್ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಅವನೇ ಕೊಟ್ಟಿದ್ದ ಅಮೌಂಟ್ 19,300 ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. 19,300 rupees ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ನಾವೀಗ ಕ್ರೆಡಿಟ್ ಸೇಲ್ಸ್ ತಗೊಳ್ಳೋದಿಲ್ಲ. ಕ್ರೆಡಿಟ್ ಸೇಲ್ಸ್ ಅನ್ನ ನಾವು ಇಲ್ಲಿ ತಗೊಳ್ಳೋದಿಲ್ಲ. ಬಿಕಾಸ್ ಏಕಪ್ಪ ಅಂತ ಹೇಳೋದಾದ್ರೆ ನಮ್ಗೀಗ ಅಟ್ ಪ್ರೆಸೆಂಟ್ ಕ್ಯಾಶ್ ಎಷ್ಟು ರಿಸೀವ್ ಆಗಿದೆ ಅದನ್ನ ಮಾತ್ರ ರೆಕಾರ್ಡ್ ಮಾಡ್ತೀವಿ. ದೆನ್ ಕ್ರೆಡಿಟ್ ಸೇಲ್ಸ್ ಬರೋದಿಲ್ಲ. ಹಾಗಾದ್ರೆ ಕ್ರೆಡಿಟ್ ಸೇಲ್ ಯಾರಿಗೆ ಮಾಡಿರ್ತೀವಿ? ಡೆಟಾರ್ಸ್ ಗೆ. ಹಾಗಾದ್ರೆ ಡೆಟಾರ್ಸ್ ಇಂದ ಅಟ್ ಪ್ರೆಸೆಂಟ್ ಎಷ್ಟು ಅಮೌಂಟ್ ಬಂದಿರತ್ತ ಅದನ್ನ ನಾವಿಲ್ಲಿ ತಗೊಳ್ಬೇಕಾಗಿರತ್ತ. ದಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಇದೆ ನೋಡಿ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಆಗ ಕ್ಯಾಶ್ received from debtors. So ಎಷ್ಟು? 54,400 rupees. ಹಾಗಾದ್ರೆ ಎರಡು ಅಮೌಂಟ್ ನ ಟೋಟಲ್ ಮಾಡಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ತಗೊಂಡಾಗ ನೋಡಿ, ಕ್ಯಾಲ್ಸಿಯೇಟ್ ಮಾಡಿ ಎಷ್ಟು ಬರುತ್ತೆ ನೋಡಿ, 19,300 ಪ್ಲಸ್ 54,400 73,700 ಬಂತು. ಅದನ್ನ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, 73,700 ಬಂತು. ವೆರಿ ಗುಡ್. ಇನ್ನು ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ತಗೊಂಡ್ವಿ, ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಕೂಡ ತಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ ಅಂತ ಇದೆಯಪ್ಪ. ಹಾಗಾದ್ರೆ ಓಪನಿಂಗ್ ಡೇಟ್ ಅಲ್ಲಿ ಇರೋದು, ಓಪನಿಂಗ್ ಡೇಟ್ ಅಲ್ಲಿ ಇರೋದ್ರಿಂದ ಯಾವ ಕಡೆ ತಗೋಬೇಕು? ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ, ಟು ಪೆಟಿ ಕ್ಯಾಶ್, ಟು ಪೆಟಿ ಕ್ಯಾಶ್ ಅಟ್ ಬ್ರಾಂಚ್. ಎಷ್ಟು ಅಮೌಂಟ್ ಇದೆ ಅದನ್ನ ಡೈರೆಕ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಂಡ್ಬಿಡಿ. ಎಷ್ಟಿದೆಯಪ್ಪ ಅಂತ ಹೇಳೋದಾದ್ರೆ rupees 250 250 rupees. ನೆಕ್ಸ್ಟ್ ಅದಾದ್ಮೇಲೆ ಏನಿದೆ? ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಅಂತ ಇದೆ. ಹಾಗಾದ್ರೆ ಗೂಡ್ಸ್ ನ ರಿಟರ್ನ್ ಮಾಡ್ತಾ ಇದ್ದಾನ ಅಂತ, ಯಾರು ರಿಟರ್ನ್ ಮಾಡ್ತಾ ಇರೋದು? ಬ್ರಾಂಚ್ ಅವ್ನು ರಿಟರ್ನ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಬ್ರಾಂಚ್ ಅವ್ನು ರಿಟರ್ನ್ ಮಾಡ್ತಾ ಇದ್ದಾನೆ ಅಂತ ಹೇಳೋದಾದ್ರೆ ಹೋಗುತ್ತಾ ಬರುತ್ತಾ? ಬ್ರಾಂಚಿಗೆ ಹೋಗುತ್ತಾ. ದೆನ್ ಯಾವ ಕಡೆ ತಗೋಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ, ಬೈ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್. ಎಷ್ಟು ಅಮೌಂಟ್ ಅಷ್ಟು ಗೂಡ್ಸ್ ರಿಟರ್ನ್ ಆಗ್ತಾ ಇರೋದು? 5,900. ಡೈರೆಕ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, rupees 5,900. ಬ್ರಾಂಚ್ ಇಂದ ಹೋಗ್ತಾ ಅದ, ಹಾಗಾಗಿ ನಾವು ಕ್ರೆಡಿಟ್ ಮಾಡಿದೀವಿ. ಸೊ ದೆನ್
ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಇದೆ. ಹಾಗಾದ್ರೆ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬ್ರಾಂಚ್ಗೆ ಬ್ರಾಂಚ್ ಅಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ಗೆ ಸ್ಯಾಲರೀಸ್ ಕೊಡ್ಬೇಕಾಗಿರುತ್ತೆ, ಮತ್ತೆ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಇರುತ್ತೆ. ಅದನ್ನ ಹೆಡ್ ಆಫೀಸ್ ಅವನು ನೋಡಪ್ಪ ನಿಮ್ಮ ಎಕ್ಸ್ಪೆನ್ಸಸ್ ಏನಾಗುತ್ತೆ ಬ್ರಾಂಚ್ ಅಲ್ಲಿ ಅದನ್ನ ಪೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕ್ಯಾಶ್ ನ ಸೆಂಡ್ ಮಾಡ್ತಾ ಇದ್ದಾನಂತ. ಇಟ್ ಮೀನ್ಸ್ ಹೆಡ್ ಆಫೀಸ್ ಇಂದ ಇಲ್ಲಿಗೆ ಬರ್ತಾ ಇದೆ, ಹಾಗಾಗಿ ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ. ಕ್ಯಾಶ್ ಬರ್ತಾ ಇದೆ, ಇಟ್ ಮೀನ್ಸ್ ಟು ಬ್ಯಾಂಕ್ ಅಕೌಂಟ್, ಟು ಬ್ಯಾಂಕ್ ಅಕೌಂಟ್. ಅದನ್ನ ಅಂಡರ್ಲೈನ್ ಮಾಡ್ಕೊಂಡು ಏನಕ್ಕೆ ಕ್ಯಾಶ್ ನ ಸೆಂಡ್ ಮಾಡ್ತಾ ಇದ್ದಾನ ಒನ್ ಬೈ ಒನ್ ಬರ್ಕೊಳ್ಳಿ. ಸ್ಯಾಲರೀಸ್, ಸ್ಯಾಲರೀಸ್ ಕೊಡೋದಕ್ಕೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾನ 13,200. ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 13,200. ನೆಕ್ಸ್ಟ್ ಪೆಟಿ ಕ್ಯಾಶ್ ಗೋಸ್ಕರ, ಪೆಟಿ ಕ್ಯಾಶ್ ಗೋಸ್ಕರ ಎಷ್ಟಪ್ಪ ಅಂತ ಹೇಳೋದಾದ್ರೆ 2,600 ಇನ್ನರ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ರೆಂಟ್ ಅಂತ, ರೆಂಟಿಗೋಸ್ಕರ ಎಷ್ಟು ಅಂತ ಅಮೌಂಟ್ ದಟ್ ಈಸ್ rupees 3,200. ಸೊ ಇಷ್ಟು ಅಮೌಂಟ್ ನ ಯಾರು ಕೊಡ್ತಾ ಇರೋದು ಹೆಡ್ ಆಫೀಸ್ ಅವನು ಇಲ್ಲಿ ಕೊಡ್ತಾ ಇದ್ದಾನೆ ಬ್ರಾಂಚಿಗೆ, ಹಾಗಾಗಿ ಬರ್ತಾ ಇವೆ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಔಟರ್ ಅಲ್ಲಿ ತಗೊಳ್ಳಿ. ವೆರಿ ಗುಡ್, ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ₹19,000. ಎಸ್, ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಏನಪ್ಪಾ ಕೊಟ್ಟಿದ್ದಾನೆ ಅಂತ ಹೇಳೋದಾದ್ರೆ ಇಲ್ಲಿ ಸ್ಟಾಕ್ ಅಟ್ ಬ್ರಾಂಚ್ ಅಂತ ಇದೆ, ಕ್ಲೋಸಿಂಗ್ ಡೇಟ್ ಅಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ಕ್ಲೋಸಿಂಗ್ ಡೇಟ್ ಅಲ್ಲಿ ಕೊಟ್ಟಾಗ ನಾವ್ ಯಾವ ಕಡೆ ತಗೋಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಬೈ ಸ್ಟಾಕ್ ಅಟ್ ಬ್ರಾಂಚ್ ₹20,800. 20,800 ಡೈರೆಕ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಇದೆ ಅಂತ ಹೇಳೋದಾದ್ರೆ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ ಆನ್ 31st March 2015 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಇದು ಕೂಡ ಕ್ಲೋಸಿಂಗ್ ವ್ಯಾಲ್ಯೂನ ದೆನ್ ಬರ್ಕೊಳ್ಳಿ ಬೈ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ ಎಷ್ಟಪ್ಪ ಅಂತ ಹೇಳೋದಾದ್ರೆ ₹200 ಅಂತ, ದೆನ್ 200 ಬರ್ಕೊಳ್ಳಿ. ದೆನ್ ಲಾಸ್ಟ್ ಅಲ್ಲಿ ಡೆಟಾಸ್ ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾನಪ್ಪ. ಸೊ ಹಾಗಾದ್ರೆ ಡೆಟಾಸ್ ಅನ್ನೋದು ಅಸೆಟ್, ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾನ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂತೀವಿ ನಿಜ. ಬಟ್ ಅದಕ್ಕಿಂತ ಮೊದಲು ಅವನು ಪ್ರಾಬ್ಲಮ್ ಅಲ್ಲಿ ಎಲ್ಲಿ ಕೊಟ್ಟಿರಲಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾಸ್, ಅದನ್ನ ಟೋಟಲ್ ಡೆಟಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ, ಅಲ್ಲೇ ಸಿಕ್ತು ನೋಡಿ. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಯಾವ ಕಡೆ ತಗೋಬೇಕು, ಡೆಬಿಟ್ ಸೈಡ್ ಅಲ್ಲಿ. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೆಟಾಸ್ ಯಾವ ಕಡೆ ತಗೋಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತಗೊಂಡ್ಬಿಡಿ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ, ಟು ಡೆಟಾಸ್ ಅಟ್ ಬ್ರಾಂಚ್ ಅಂತ ಬರ್ಕೊಳ್ಳಿ. ಟು ಡೆಟಾಸ್ ಅಟ್ ಬ್ರಾಂಚ್. ಅದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ಲಿಲ್ಲ, ನಾವೇ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಎಷ್ಟು ಬಂದಿದೆ 13,700 ಬಂದಿದೆ ನೋಡಿ ಟೋಟಲ್ ಡೆಟಾಸ್ ಅಕೌಂಟ್ ಅಲ್ಲಿ, ₹13,700. ನೆಕ್ಸ್ಟ್ ಕ್ಲೋಸಿಂಗ್ ವ್ಯಾಲ್ಯೂ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಟಿದ್ದಾನ, ಸೊ ಅದನ್ನ ಯಾವ ಕಡೆ ತಗೋಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಬೈ ಡೆಟಾಸ್ ಅಟ್ ಬ್ರಾಂಚ್. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೆಟಾಸ್ ಎಷ್ಟು ಕೊಟ್ಟಿದ್ದಾನ 18,300. ಸೊ ಒಂದ್ಸಲ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನೋಡ್ಕೊಂಡ್ಬಿಡಿ ಡೆಬಿಟ್ ಸೈಡ್ ಅಲ್ಲಿ. ಡೆಬಿಟ್ ಸೈಡ್ ಅಲ್ಲಿ ಏನೇನ್ ಅಸೆಟ್ಸ್ ಇದಾವೆ ಆ ಅಸೆಟ್ಸ್ ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಡೆಬಿಟ್ ಮಾಡಿದೀರಾ ಅಂದ್ರೆ ಮಸ್ಟ್ ಅಂಡ್ ಶುಡ್ ಕ್ರೆಡಿಟ್ ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ನೀವು ತೋರಿಸಲೇಬೇಕು. ದೆನ್ ಇನ್ನ ಒಂದ್ಸಲ ನೋಡೋದಾದ್ರೆ ಇಲ್ಲಿ ಸ್ಟಾಕ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಂಡ್ವಿ. ನೆಕ್ಸ್ಟ್ ಗೂಡ್ಸ್ ಅದ್ ಬರಲ್ಲ, ಪೆಟಿ ಕ್ಯಾಶ್ ಓಪನಿಂಗ್ ಇದೆ ಕ್ಲೋಸಿಂಗ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಡೆಟಾಸ್ ಓಪನಿಂಗ್ ಇದೆ ಮತ್ತೆ ಕ್ಲೋಸಿಂಗ್ ಇದೆ. ಹೇಳಮ್ಮ, ಪೆಟಿ ಕ್ಯಾಶು ಟು ಓಪನಿಂಗ್ ಬ್ಯಾಲೆನ್ಸ್ ಅಮ್ಮ, ಎಸ್ 220 ಅದು 250. ಎಸ್ ಅದೊಂದು ಚೇಂಜ್ ಮಾಡ್ಕೊಳ್ಳಿ, ₹220 ಇದೆ ಕರೆಕ್ಟ್. ವೆರಿ ಗುಡ್. ದೆನ್ ಎರಡು ಕಡೆ ಕೂಡ ಇವಾಗ ಔಟರ್ ಅಮೌಂಟ್ ಕಾಲಮ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಟೋಟಲ್ ಮಾಡಿ. ಡೆಟಾಸ್ ಅಮೌಂಟು ಅಮ್ಮ ಕ್ರೆಡಿಟ್ ಸೈಡ್ 18,300 ಅಮ್ಮ, ಅವನೇ ಕೊಟ್ಟಿದ್ದಾನೆ ನೋಡಿ 18,300 ಅಂತ ಇದೆ ನೋಡಿ. ಡೆಟಾಸ್ ಅಟ್ 31st March 2015 ಅಲ್ಲಿ ಸಿಗ್ತಾ. ಓಕೆ, ನೆಕ್ಸ್ಟ್ ಎರಡು ಕಡೆ ಬ್ಯಾಲೆನ್ಸ್ ಮಾಡಿದಾಗ ಔಟರ್ ಅಮೌಂಟ್ ಕಾಲಮ್ ಏನಿದೆ ಮೇನ್ ಅಮೌಂಟ್ ಕಾಲಮ್ ಯಾವ ಕಡೆ ಜಾಸ್ತಿ ಬರುತ್ತೆ ನೋಡಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಇಸ್ ಮೋರ್ ದನ್ ಡೆಬಿಟ್ ಸೈಡ್ 1 lakh. ಹಾ 900. ಹಾಗಾದ್ರೆ ನಮ್ಗೆ ಡೆಬಿಟ್ ಬ್ಯಾಲೆನ್ಸ್ ಕೂಡ ನಮ್ಗೆ ಇಲ್ಲಿ 1,18,900 ಬರ್ಬೇಕು ಅಂದ್ರೆ ಎಷ್ಟು ಅಮೌಂಟ್ ಶಾರ್ಟೇಜ್ ಇದೆ ನೋಡಿ. ಈಗ ಎಷ್ಟು ಬಂತು, ಓಕೆ 20,000
ಎಸ್ 20,680 ಶಾರ್ಟೇಜ್ ಇದೆ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಅದು ಪ್ರಾಫಿಟ್ ಅಂತ ಹೇಳ್ತೀವಿ. ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಇದೇನಿದು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಪ್ರಾಫಿಟ್ ಅಗೈನ್ ಇನ್ ಬ್ರಾಕೆಟ್ ಬ್ಯಾಲೆನ್ಸ್ ಇನ್ ಫಿಗರ್. ಸೊ ಇದು ಬ್ರಾಂಚ್ ಅಕೌಂಟ್ ಅಪ್ಪ. ಈ ಬ್ರಾಂಚ್ ಅಕೌಂಟ್ ಮಾಡಿದಾದ್ಮೇಲೆ ಇನ್ನು ಒಂದೇ ಒಂದು ಅಕೌಂಟ್ ಈಸಿಯಾಗಿ ಮಾಡ್ಬಿಡ್ತೀವಿ. ಯಾವ ಅಕೌಂಟು? ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಸೊ ಲಾಸ್ಟ್ ಬಂದಿದೀವಿ ನಾ, ಜಸ್ಟ್ 1 ಮಿನಿಟ್ ಅಲ್ಲಿ 1 ಮಿನಿಟ್ ಒಳಗಡೆ ಮುಗ್ದೋಗುತ್ತಾ. ಅದೇ ರೀ ಎಸ್, ಈಗ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅನ್ನ ಮಾಡ್ಬೇಕಾಗಿರತ್ತಾ. ನೆಕ್ಸ್ಟ್ ಬರ್ಕೊಳ್ಳಿ, ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಡೆಬಿಟ್ ಸೈಡ್ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಕಾಲಮ್ ನ ತಗೊಳ್ಳಿ, ಕ್ರೆಡಿಟ್ ಸೈಡ್ ಕೂಡ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಕಾಲಮ್ ನ ತಗೊಳ್ಳಿ. ಕ್ಲಿಯರ್ ಆಗಿ ತೋರಿಸಿ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಾನು ಬೋರ್ಡ್ ಅಲ್ಲಿ ಬರೀಲಿಲ್ಲ ಅಂತ ಹೇಳಿದ್ರು ನೀವು ತೋರಿಸ್ಲೇಬೇಕು. ಸೊ ಇದು ಯಾವ ಬ್ರಾಂಚು? ಮೈಸೂರು ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಮೈಸೂರು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅಂತ ಬರೆದು, ಸೊ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಕ್ರೆಡಿಟ್ ಸೈಡ್ ಕೂಡ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ರುಪೀಸ್. ಸೊ ನೆಕ್ಸ್ಟ್ ಡೆಟಾರ್ಸ್ ಅನ್ನೋದು ಅಸೆಟ್. ಓಪನಿಂಗ್ ಬ್ಯಾಲೆನ್ಸ್ ಯಾವ ಕಡೆ ತಗೋಬೇಕು? ಡೆಬಿಟ್ ಸೈಡ್ ಬರ್ಕೊಳ್ಳಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಲ್ಲಿ ಸಿಗುತ್ತಪ್ಪ ಅಂತ ಹೇಳೋದಾದ್ರೆ ಪ್ರಾಬ್ಲಮ್ ಅಲ್ಲಿ ಸಿಗಲ್ಲ. ನಾವು ಟೋಟಲ್ ಡೆಟಾರ್ಸ್ ಅಕೌಂಟ್ ಮಾಡಿದೀವಿ ನೋಡಿ, ಅಲ್ಲಿ ಎಷ್ಟಿದೆ ನೋಡಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು ಬಂದಿತ್ತು? ಎಸ್, ಅದನ್ನ ತಗೊಳ್ಳಿ 13,700. ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ ಕಡೆ ತಗೋಬೇಕು? ಕ್ರೆಡಿಟ್ ಸೈಡ್ ತಗೋಬೇಕು. ಕ್ರೆಡಿಟ್ ಸೈಡ್ ಬಂದು 2 ಲೈನ್ ಗ್ಯಾಪ್ ಬಿಟ್ಬಿಡಿ, ಫಸ್ಟ್ 2 ಲೈನ್ಸ್ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಕೂಡ ಮಾಡಿದೀವಿ ನೋಡಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ. ಎಷ್ಟಿದೆ ಅಮೌಂಟ್? ಎಸ್, ವೆರಿ ಗುಡ್ ವೆರಿ ಗುಡ್, 18,300 ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಸೀದಾ ಏನು ಮಾಡಕ್ ಹೋಗ್ಬೇಡಿ, ಬ್ರಾಂಚ್ ಅಕೌಂಟ್ ಮಾಡಿದಿರಲ್ಲ, ಬ್ರಾಂಚ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬನ್ನಿ. ಇವಾಗ ಎಲ್ಲಾದ್ರೂ ಟು ಡೆಟಾರ್ಸ್ ಅಕೌಂಟ್ ಅಂತ ಏನಾದ್ರು ಇದೆಯಾ ಬ್ರಾಂಚ್ ಅಲ್ಲಿ? ನೋಡಿ, ಹುಡುಕ್ತಾ ಬನ್ನಿ, ಇದೆಯಪ್ಪ. ಟು ಡೆಟಾರ್ಸ್ ಅಟ್ ಬ್ರಾಂಚ್ ಅಂತ ಇದೆ. ಹಾಗಾದ್ರೆ ಬ್ರಾಂಚ್ ಅಕೌಂಟ್ ಅಲ್ಲಿ ಟು ಡೆಟಾರ್ಸ್ ಆದ್ರೆ ಡೆಟಾರ್ಸ್ ಅಕೌಂಟ್ ಅಲ್ಲಿ ಬೈ ಮೈಸೂರ್ ಬ್ರಾಂಚ್ ಅಕೌಂಟ್. ಎಷ್ಟು ಅಮೌಂಟ್ ಇದೆ ಅಲ್ಲಿ? ಎಷ್ಟು ಅಮೌಂಟ್ ಇದೆ ಅಷ್ಟೇ ತಗೊಳ್ಳಿ. ಎಷ್ಟಿದೆ? 13,000. ಎಸ್, 13,700 ಇದೆ. ನೆಕ್ಸ್ಟ್ ಇನ್ನ ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬನ್ನಿ. ನೋಡಿ, ಕ್ರೆಡಿಟ್ ಸೈಡ್ ಅಲ್ಲಿ ಏನಾದ್ರು ಬ್ರಾಂಚ್ ಅಕೌಂಟ್ ಅಲ್ಲಿ ಬೈ ಡೆಟಾರ್ಸ್ ಅಂತ ಎಲ್ಲಾದ್ರೂ ಇದೆಯಾ? ಲಾಸ್ಟ್ ಅಲ್ಲಿ ಇದೆಯಪ್ಪ. ಹಾಗಾದ್ರೆ ಬ್ರಾಂಚ್ ಅಕೌಂಟ್ ಅಲ್ಲಿ ಬೈ ಡೆಟಾರ್ಸ್ ಆದ್ರೆ ಡೆಟಾರ್ಸ್ ಅಕೌಂಟ್ ಅಲ್ಲಿ ಏನಂತ ಬರೀಬೇಕು? ಎಸ್, ಟು ಮೈಸೂರ್ ಬ್ರಾಂಚ್ ಅಕೌಂಟ್. ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಬರೀಬೇಕು. ಎಷ್ಟು ಅಮೌಂಟ್ ಇದೆ? 18,300. ಎಸ್, 18,300. ದೆನ್ ಎರಡು ಕಡೆ ಕೂಡ ಇವಾಗ ಬ್ಯಾಲೆನ್ಸ್ ಮಾಡ್ಬಿಡಿ, ಎರಡು ಕಡೆ ಈಕ್ವಲ್ ಬ್ಯಾಲೆನ್ಸ್ ಬರುತ್ತೆ. ಎಷ್ಟು ಬಂತು? 30. ಎಸ್, 32,000. ಇಷ್ಟು ಮಾಡಿದ್ರೆ ಈಸಿಯಾಗಿ ನಾವು 14 ಮಾರ್ಕ್ಸ್ ಅನ್ನ ತಗೊಳ್ಬಹುದು. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆ ಕೇಳಬಹುದು. ಎನಿ ಡೌಟ್ಸ್?